ಮನೆ ದೈವಕ್ಕೆ ಕೋಳಿ ಬಲಿ ಕೊಟ್ಟಿರೋದು ನಿಜ ಅಂತ ಸಿಎಂ ಸದಾನಂದ ಗೌಡ ಒಪ್ಪಿಕೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಬೀಳಕಿಯಲ್ಲಿ ಆಸರೆ ಮನೆಗಳನ್ನು ಸಂತ್ರಸ್ತರಿಗೆ ಹಸ್ತಾಂತರಿಸಲು ಆಗಮಿಸಿದ್ದ ಅವರು ಮಾಧ್ಯಮಗಳಿಗೆ ಬಲಿ ನೀಡಿರೋ ಬಗ್ಗೆ ಸ್ಪಷ್ಟನೆ ನೀಡಿದ್ರು. ಭೂತಾರಾಧನೆ ವೇಳೆ ದೈವಕ್ಕೆ ಕೋಳಿ ಬಲಿ ನೀಡುವುದು ಹಿಂದಿನಿಂದ ನಡೆದು ಬಂದ ಸಂಪ್ರದಾಯವಾಗಿದೆ ಅಂತ ಅವರು ತಿಳಿಸಿದ್ರು. ಕಾನೂನು ಚೌಕಟ್ಟಿನಲ್ಲಿ ಏನು ನಡೆಯುತ್ತೋ ಅದನ್ನ ಮಾಡಲಾಗಿದೆ ಹೊರತು ಬೇರೆ ಇನ್ನೇನು ಮಾಡಿಲ್ಲ ಅಂತ ಮುಖ್ಯಮಂತ್ರಿ ಸದಾನಂದ ಗೌಡ ಸ್ಪಷ್ಟನೆ ನೀಡಿದ್ರು. ಒಂದು ಅದು ನಮ್ಮ ಬಾರಿ ಹಿಂದಿನಿಂದ ನಡೆದು ಬಂದಂಥ ಸಂಪ್ರದಾಯಗಳು. ನಾನೇನು ಒಬ್ಬ ಮುಖ್ಯಮಂತ್ರಿ ಆದ ಕೂಡಲೇ ಎಲ್ಲ ಸಂಪ್ರದಾಯಗಳನ್ನು ಬದಿಕೊತ್ತಿದ್ದ ಹೇಳುವಂಥದ್ದು. ಕಾನೂನಿನ ಚೌಕಟ್ಟಿನಲ್ಲಿ ಏನು ನಡೀತಾ ಅದನ್ನ ನಡೆಸಿದ್ದೇನೆ ಹೊರತು ಬೇರೆ ಯಾವುದು ಹೆಚ್ಚಿಂದು ಮಾಡಿಲ್ಲ. ಕೋಳಿ ನಾವೆಲ್ಲ ಕೋಳಿ ಕುರಿ ತಿನ್ನೋರೆ ನಾವು ಮನುಷ್ಯರು. ಆದ ಕಾರಣ ಮನುಷ್ಯರನ್ನು ತಿನ್ನುವಂಥ ಪ್ರಯತ್ನಗಳನ್ನು ನಾವು ಯಾರು ಮಾಡಿಲ್ಲ. ಮನುಷ್ಯ ಬಲಿ ಮತ್ತೊಂದನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ. ಇನ್ನು ಬಿಜೆಪಿಯೊಳಗಿನ ಮುಸುಕಿನ ಗುದ್ದಾಟಕ್ಕೆ ಕೊನೆಯೇ ಇಲ್ವೇನೋ ಅನ್ನೋ ಹಾಗಾಗಿದೆ. ಇತ್ತೀಚಿನವರೆಗೂ ಯಡಿಯೂರಪ್ಪ ಪರ ಹಾಗೂ ವಿರೋಧ ಶಾಸಕರು ಮತ್ತು ಮಂತ್ರಿ ಮಹೋದಯರು ಕಚ್ಚಾಡ್ತಾ ಇದ್ರು. ಹೇಗೋ ಅದೆಲ್ಲ ಮುಗೀತು ಅನ್ನೋ ವೇಳೆಗೆ ಬಿಎಸ್ವೈ ವಿರುದ್ಧ ಬಿಜೆಪಿಯ ಹಿರಿಯ ನಾಯಕರು ಬಂಡೆದ್ದಿದ್ದಾರೆ. ಇದು ಮತ್ತೊಂದು ಸುತ್ತಿನ ಕೆಸರೆರಚಾಟಕ್ಕೆ ನಾಂದಿಯಾಗಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗಿದೆ ಬಿಜೆಪಿ ಪರಿಸ್ಥಿತಿ. ಕಮಲ ಪಾಳ್ಯದಲ್ಲಿ ಯಡಿಯೂರಪ್ಪಗೆ ಗೇಟ್ ಪಾಸ್ ನೀಡಬೇಕು ಅಂತ ಬಿಜೆಪಿ ಹಿರಿಯ ಮುಖಂಡ ಬಿಬಿ ಶಿವಪ್ಪ ಹೋದಲ್ಲಿ ಬಂದಲ್ಲಿ ಕಿಡಿಕಾರ್ತಿದ್ದಾರೆ. ಇವತ್ತು ಬಾಗಲಕೋಟೆ ಜಿಲ್ಲೆ ಬೀಳಗಿಗೆ ಆಗಮಿಸಿದ್ದ ಯಡಿಯೂರಪ್ಪ ಅವರನ್ನ ಈ ಬಗ್ಗೆ ಕೇಳಿದ್ರೆ ಶಿವಪ್ಪನವರು ಹೇಳಿದಂತೆ ನನ್ನನ್ನ ಬಿಜೆಪಿಯಿಂದ ಹೊರಹಾಕಿದ್ರೆ ಸಂತೋಷ ಅಂತ ಲೇವಡಿ ಮಾಡಿದ್ರು. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಅದನ್ನು ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕನ್ಸಿಡರ್ ಮಾಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ಒಳ್ಳೆ ಸಲಹೆ ಕೊಟ್ಟಿದ್ದಾರೆ, ಅದನ್ನು ರಾಜ್ಯದ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕನ್ಸಿಡರ್ ಮಾಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ಯಡಿಯೂರಪ್ಪನವರ ಜೊತೆಯಲ್ಲೇ ಪ್ರವಾಸದಲ್ಲಿರೋ ರೇಣುಕಾಚಾರ್ಯ ಮಾತ್ರ ತೆಪ್ಪಗಿರಲಿಲ್ಲ. ಹಿರಿಯ ಮುಖಂಡ ಬಿಬಿ ಶಿವಪ್ಪನವರಿಗೆ ಸರಿಯಾಗಿ ತಿರುಗೇಟು ನೀಡಿದ್ರು. ಪಕ್ಷದಲ್ಲಿ ಹಿರಿಯರಾಗಿರೋ ಶಿವಪ್ಪ ಎಷ್ಟು ಶಾಸಕರನ್ನ ಗೆಲ್ಲಿಸಿದ್ದಾರೆ ಅಂತ ಟಾಂಗ್ ಕೊಟ್ರು. ಬಿಬಿ ಶಿವಪ್ಪನವರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಹಿರಿಯರು ಹಿಂದೆ ಅವರು ಸಹ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿದ್ದಾಗ ಎಷ್ಟು ಬಾರಿ ಈ ರಾಜ್ಯವನ್ನು ಪ್ರವಾಸ ಮಾಡಿದ್ದಾರೆ, ಹಳ್ಳಿಗಳಿಗೆ ಭೇಟಿ ಕೊಡಿದ್ದಾರೆ, ಜನರ ಸಂಕಷ್ಟಗಳನ್ನು ಮಾಹಿತಿ ಪಡೆದರೆ, ಹೋರಾಟ ಮಾಡಿದ್ದಾರೆ. ಆದರೆ ನಮ್ಮ ನಾಯಕರಾದ ಯಡಿಯೂರಪ್ಪನವರು ಇವತ್ತು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಪಕ್ಷವನ್ನು ಕಟ್ಟಿ ಬೆಳೆಸಿ ಅಧಿಕಾರಕ್ಕೆ ತಂದಂಥವ್ರು. ಇನ್ನು ಆಸರೆ ಮನೆಗಳನ್ನ ಸಂತ್ರಸ್ತರಿಗೆ ಹಸ್ತಾಂತರಿಸಲು ಸಿಎಂ ಸದಾನಂದ ಗೌಡ ಕೂಡ ಇವತ್ತು ಬೀಳಗಿಗೆ ಆಗಮಿಸಿದ್ರು. ಪಕ್ಷದಲ್ಲಿನ ರಂಪಾಟದ ಬಗ್ಗೆ ಕೇಳಿದ್ರೆ ಅವರು ಹೈಕಮಾಂಡ್ ಕಡೆ ಬೆರಳು ತೋರಿಸಿ ನುಣುಚಿಕೊಂಡ್ರು. ಪಕ್ಷದ ಆಂತರಿಕ ವಿಚಾರಗಳ ಬಗ್ಗೆ ನಮ್ಮ ಸಂಘಟನೆ, ನಮ್ಮ ಪ್ರಮುಖರು, ನಮ್ಮ ಹಿರಿಯರು ಅವರು ಕೂತ್ಕೊಂಡು ಎಲ್ಲವನ್ನ ತೀರ್ಮಾನ ಮಾಡ್ತಾರೆ. ಯಾರೋ ಹೊರಗಡೆ ಹೇಳಿಕೆ ಕೊಟ್ಟರು ಅಂತ ಹೇಳೋದಕ್ಕೆ ಕೌಂಟರ್ ಹೇಳಿಕೆಗಳನ್ನು ಕೊಡುವಂಥ ಅಭ್ಯಾಸಗಳನ್ನು ನಾನು ಪ್ರಾರಂಭದಿಂದ ಇಟ್ಟುಕೊಳ್ಳಿಲ್ಲ. ನನಗೆ ನೀವೆಲ್ಲ ಏನು ಜವಾಬ್ದಾರಿ ಕೊಟ್ಟಿದ್ದೀರಿ? ಸರ್ಕಾರ ಚೆನ್ನಾಗಿ ನಡೆಸಪ್ಪ, ನೀನು ಬಾಕಿದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಅಂತ ಹೇಳುವಂಥದ್ದನ್ನು ಹೇಳಿದಿರಿ. ಆ ಕೆಲಸ ಕಾರ್ಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಒಟ್ಟಾರೆ ಶಿಸ್ತಿನ ಪಕ್ಷ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಮಾತ್ರ ಸುಳ್ಳಲ್ಲ. ಪಕ್ಷದಲ್ಲಿ ಯಡಿಯೂರಪ್ಪ ಸುತ್ತ ಒಂದಲ್ಲ ಒಂದು ರೀತಿ ವಿವಾದದ ಹುತ್ತ ಬೆಳೀತಾನೆ ಇದೆ. ಎಲ್ಲವೂ ಸರಿಯಾಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರ ಹೇಳಬೇಕು. ಕ್ಯಾಮರಾಮನ್ ಸುರೇಶ್ ಮಜ್ಜಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ಸುದ್ದಿವಾಹಿನಿ, ಬಾಗಲಕೋಟೆ. 1.5 ತಿಂಗಳ ಹಿಂದೆ ಹಾವೇರಿಯಲ್ಲಿ ನಡೆದಿದ್ದ ಕೊಲೆ ಪ್ರಕರಣವೊಂದಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮೃತನ ಸಂಬಂಧಿಕರ ಆರೋಪಿಗಳ ವಿರುದ್ಧ ಬೇರೆನೇ ಆರೋಪ ಮಾಡ್ತಿದ್ದಾರೆ. ಆ ಹತ್ಯೆಯ ಪ್ರಕರಣ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಅವತ್ತು ನವೆಂಬರ್ 26, 2011 ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ತಿರುಮಲ ದೇವರಕೊಪ್ಪ ಅನ್ನೋ ಗ್ರಾಮ ಸ್ತಬ್ಧವಾಗಿತ್ತು. ನಿಂಗನಗೌಡ ಅನ್ನೋರ ಮನೆಯಲ್ಲಿ ಟ್ರ್ಯಾಕ್ಟರ್ ಚಾಲನೆ ಮಾಡಿಕೊಂಡಿದ್ದ ಕೂಲಿ ಕಾರ್ಮಿಕ ಬಸವರಾಜನನ್ನ ಹತ್ಯೆ ಮಾಡಲಾಗಿತ್ತು. ನಂತರ ಸೀಮೆ ಎಣ್ಣೆ ಸುರಿದು ಸುಟ್ಟು ಹಾಕಲು ಯತ್ನಿಸಲಾಗಿತ್ತು. ಬಸವರಾಜ್ ತನ್ನ ಪತ್ನಿಯ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ. ಅದಕ್ಕೆ ಹತ್ಯೆ ಮಾಡಿರೋದಾಗಿ ನಿಂಗನಗೌಡ ಪೊಲೀಸರ ಮುಂದೆ ಶರಣಾಗಿದ್ದ. ಅದೆಲ್ಲ ನಡೆದು ಹೋಗಿ 1.5 ತಿಂಗಳಾಗಿದೆ. ಆದ್ರೀಗ ಮೃತ ಬಸವರಾಜನ ಮನೆಯವರು ಕೊಲೆಗೆ ಬೇರೇನೇ ಕಾರಣ ಇದೆ ಅಂತಿದ್ದಾರೆ. ಆ
ಅವನ ನನ್ನ ಮನೆಗೆ ಸಾಕ್ಸನ್ರಿ ಅವನು ಅಂಥ ಮಗನ ಅವನು ಬಸನಗೌಡ ನಿಂಗನಗೌಡ ಅವ್ರ ಮನ್ಯಾಗ ಅವ್ರು ಒಟ್ಟರು ನನ್ನ ಮಗನ್ನ ಮನೆಗೆ ನರಬಲಿ ಅಂದು ಆ ಸ್ವಾಮೀಜಿ ಹೇಳ್ದಂಗೆ ನೀರ್ಲಿಗೆ ತಾತ ಅಜ್ಜ ಅವ್ನು ಹೇಳ್ದಂಗೆ ಮಾಡಿದನ್ರಿ ಮಾಡಿಕ್ಯಂದು ನನ್ನ ಮಗನ ಮನೆಗೆ ಬಲಿ ತಗೊಂಡ್ರಿ. ಇವರ ಮಾತನ್ನ ಕೇಳಿ ಗ್ರಾಮಸ್ಥರೆಲ್ಲ ಬೆಚ್ಚಿ ಬೀಳುವಂತಾಗಿದೆ. ಕೊಲೆ ನಡೆದಾಗ ಸುಮ್ಮನಿದ್ದ ಬಸವರಾಜನ ಮನೆಯವರು ನಂತರ ಮೇಲಿಂದ ಮೇಲೆ ಮಾತು ಬದಲಿಸುತ್ತಿದ್ದಾರೆ. ನಿಧಿಗಾಗಿ ನೀರಲಗಿಯ ಸ್ವಾಮಿಯೊಂದಿಗೆ ಸೇರಿ ಬಲಿ ಕೊಟ್ಟಿದ್ದಾರೆ ಅಂತ ಈಗ ಮನೆಯ ವಾಸ್ತುವಿಗಾಗಿ ಬಲಿ ನೀಡಲಾಗಿದೆ ಅಂತಿದ್ದಾರೆ. ದಿನಕ್ಕೊಂದು ಮಾತನಾಡ್ತಾ ಇರೋದು ಯಾಕೆ ಅನ್ನೋದು ಸಂಶಯಕ್ಕೆ ಕಾರಣವಾಗಿದೆ. ನರಬಲಿ ನೀಡುವ ಮುನ್ನ 2 ಕಣ್ಣು ಕೀಳಲಾಗಿದೆ ಅಂತ ಬಸವರಾಜನ ಮನೆಯವರು ಆರೋಪಿಸಿದ್ರು. ಆದರೆ ತನಿಖೆ ನಡೆಸುತ್ತಿರೋ ಪೊಲೀಸರು ಕೂಡ ಇವರ ಆರೋಪವನ್ನ ತಳ್ಳಿ ಹಾಕ್ತಿದ್ದಾರೆ. ಆನ್ ರೆಕಾರ್ಡ್ ನಮ್ಮ ಹತ್ತಿರ ಏನು ಪ್ರೂಫ್ ಇದೆ, ಸಾಕ್ಷಿ ಇದೆ, ಲೀಗಲ್ ಪ್ರೂಫ್ ಏನಿದೆ, ಆ ಲೀಗಲ್ ಪ್ರೂಫ್ನಲ್ಲಿ ನರಬಲಿ ಅಂತ ಏನು ಕಂಡು ಬರ್ತಾ ಇಲ್ಲ. ಇದು ಓನ್ಲಿ ಗಾಡಿ ಸುದ್ದಿ ಮೇಲೆ ಇನ್ವೆಸ್ಟಿಗೇಷನ್ ಡಿಪೆಂಡ್ ಆಗ್ತಾ ಇಲ್ಲ. ಕಾನೂನು ರೀತಿಯ ಏನು ಸಾಕ್ಷಿ ಇರ್ತದೆ ಅದರ ಸಾಕ್ಷಿ ಮೇಲೆ ಇನ್ವೆಸ್ಟಿಗೇಷನ್ ನಡ್ತದೆ. ಈ ಸ್ಟಿಲ್ ಇನ್ವೆಸ್ಟಿಗೇಷನ್ ಇಸ್ ಆನ್. ಏನಾದರೂ ಪ್ರೂಫ್ ಬಂದರೆ ಅದನ್ನು ಕೂಡ ನಾವು ವೆರಿಫೈ. ಬಸವರಾಜನ ಹತ್ಯೆಗೆ ಸಂಬಂಧಿಸಿದಂತೆ ತನಿಖೆ ನಡೆಸ್ತಾ ಇರೋ ಹಲಗೇರಿ ಠಾಣೆ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಆದರೆ ಮೃತನ ಮನೆಯವರು ನರಬಲಿ ಅಂತ ಹೇಳ್ತಿರೋದು ಮತ್ತು ಅದಕ್ಕೆ ನೀಡ್ತಿರೋ ಕಾರಣಗಳು ಸಾಕಷ್ಟು ಸಂಶಯಗಳಿಗೆ ಕಾರಣವಾಗ್ತಿದೆ. ಒಟ್ಟಾರೆ ಈ ಪ್ರಕರಣ ತಿರುಮಲ ದೇವರಕೊಪ್ಪ ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಕಷ್ಟು ಭೀತಿ ಹುಟ್ಟಿಸಿದೆ. ಕ್ಯಾಮರಾಮನ್ ರಾಜು ಜೊತೆ ಸುರೇಶ್, ಸುವರ್ಣ ಸುದ್ದಿವಾಹಿನಿ, ಹಾವೇರಿ. ಇನ್ನು ಕ್ಷುಲ್ಲಕ ಕಾರಣಕ್ಕಾಗಿ 2 ಗುಂಪುಗಳ ನಡುವೆ ಘರ್ಷಣೆ ಸಂಭವಿಸಿದ ಘಟನೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಮುತಿಗೇರಿಯಲ್ಲಿ ನಡೆದಿದೆ. ಗ್ರಾಮದ ಬಿಜೆಪಿ ಮುಖಂಡ ಲೋಕೇಶಪ್ಪ ಎಂಬಾತ ಜಮೀನಿನ ನೀರಿನ ವಿಚಾರಕ್ಕೆ ಸಂಬಂಧಿಸಿದಂತೆ ಘರ್ಷಣೆಗೆ ಕಾರಣವಾಗಿದ್ದಾನೆ ಅನ್ನೋ ಆರೋಪವಿದೆ. ಲೋಕೇಶಪ್ಪನ ಕಿರಿಕಿರಿಯಿಂದ ಬೇಸತ್ತ ಯೋಗೇಶ್ ಎಂಬಾತ ಆತ್ಮಹತ್ಯೆಗೆ ಯತ್ನಿಸಿದ್ದ. ಆತನನ್ನ ಆಸ್ಪತ್ರೆಗೆ ಸಾಗಿಸಲು ಅಡ್ಡಿಯಾಗಿದ್ದರಿಂದ ಮಾರ್ಗ ಮಧ್ಯೆ ಯೋಗೇಶ್ ಸಾವನ್ನಪ್ಪಿದ್ದಾನೆಂದು ಆರೋಪಿಸಲಾಗಿದೆ. ಇದರಿಂದ ರೊಚ್ಚಿಗೆದ್ದ ಒಂದು ಗುಂಪಿನ ಜನರು ಚನ್ನಗಿರಿ ತಾಲೂಕು ಆಸ್ಪತ್ರೆ ಮುಂದೆ ಶವವಿಟ್ಟು ಪ್ರತಿಭಟನೆ ನಡೆಸಿದ್ರು. ಮೂಡಿಗೆರೆ ಗ್ರಾಮದಲ್ಲೂ ರೊಚ್ಚಿಗೆದ್ದ ಜನರು ಬೋಡಿಗೆ ಹಿಡಿದು ಘರ್ಷಣೆಗೆ ಮುಂದಾಗಿದ್ರು. ಪೊಲೀಸರು ಗ್ರಾಮಕ್ಕೆ ದೌಡಾಯಿಸಿ ಪರಿಸ್ಥಿತಿ ನಿಯಂತ್ರಣಕ್ಕೆ ತರಲು ಹರಸಾಹಸ ನಡೆಸಿದ್ರು. ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲೊಂದು ಸೆಕ್ಸ್ ಸ್ಕ್ಯಾಂಡಲ್ ಹೊರಬಂದಿದೆ. ಈ ಹಿಂದೆ ಮೈಸೂರು ಮಲ್ಲಿಗೆ, ಬೆಳಗಾವಿ ಮಲ್ಲಿಗೆ, ಭಟ್ಕಳ ಮಲ್ಲಿಗೆ ಇತ್ಯಾದಿ ಮಲ್ಲಿಗೆ ಹೆಸರಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಓಡಾಡ್ತಾ ಇದ್ದ ಸೆಕ್ಸ್ ಕ್ಲಿಪ್ಪಿಂಗ್ಗಳ ಸಾಲಿನಲ್ಲಿ ಈಗ ಚಿಕ್ಕೋಡಿ ಚಿಟ್ಟೆ ಸೇರ್ಪಡೆಯಾಗಿದೆ. ಈ ಕ್ಲಿಪ್ಪಿಂಗ್ಗಳು ಗಡಿನಾಡಿನಲ್ಲಿ ಕಳೆದ ಕೆಲವು ದಿನಗಳಿಂದ ಎಂಎಂಎಸ್ ರೂಪದಲ್ಲಿ ಓಡಾಡ್ತಾ ಇವೆ. ಅನೂಪ್ ಎಂಬಾತ ಕಾಲೇಜ್ ಯುವತಿಯ ಜೊತೆ ನಡೆಸಿದ ಕಾಮಕೇಳಿಯ ಹಸಿ ಬಿಸಿ ದೃಶ್ಯಗಳು ಇದರಲ್ಲಿ ಸೆರೆಯಾಗಿವೆ. ಈ ಕ್ಲಿಪ್ಪಿಂಗ್ ಮೊಬೈಲ್ನಿಂದ ಮೊಬೈಲ್ಗೆ ರವಾನೆಯಾಗ್ತಿದ್ದಂತೆಯೇ ಎಚ್ಚರಗೊಂಡ ಚಿಕ್ಕೋಡಿ ಪೊಲೀಸರು ಅನೂಪ್ನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅನೂಪ್ ಈ ಹಿಂದೆ ಖೋಟಾ ನೋಟು ಪ್ರಕರಣದಲ್ಲೂ ಸಿಕ್ಕಾಕೊಂಡಿದ್ದ. ಇನ್ನೊಂದು ಮೂಲದ ಪ್ರಕಾರ ಚಿಕ್ಕೋಡಿ ಚಿಟ್ಟೆ ರಚಿಸಿದ ಇಬ್ಬರಿಗೂ ಮದುವೆ ಮಾಡುವ ತೀರ್ಮಾನಕ್ಕೂ ಬರಲಾಗಿದೆ ಅಂತ ಗೊತ್ತಾಗಿದೆ.